ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕೆ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇವಾಗ ನಾವು ಕುಕ್ಕರನ್ನು ಪ್ರತಿ ಸಾರಿ ತೊಳೆಯೋದ್ರಿಂದ ಅಂದ್ರೆ ತೊಳೆಯುವಾಗ ನಾವೇನು ಮಾಡ್ತೀವಿ, ರಬ್ಬರನ್ನು ಈ ರೀತಿ ಫುಲ್ ಕುಕ್ಕರ್ದು ಲಿಡ್ದಿಂದ ತೆಗೆದು ತೊಳಿತೀವಲ್ರಿ. ಹಂಗೆ ಪ್ರತಿ ಸಾರಿ ತೊಳೆಯೋದ್ರಿಂದ ಅದು ಲೂಸ್ ಆಗಿಬಿಟ್ಟಿರ್ತೈತಲ್ಲ, ಹಾಗಾಗಿ ಮತ್ತು ನಾವು ಯಾವುದೋ ಒಂದು ಬೇಳೆ ಕುದಿಸ್ಬೇಕಾದ್ರೆ, ರೈಸ್ ಇಡಬೇಕಾದ್ರೆ ಅದು ನೀರು ಲೀಕ್ ಆಗ್ತಿರ್ತೈತಲ್ರಿ, ನೀರು ಚೆಲ್ತಿರ್ತೈತಲ್ಲ ಹೋಗಿ ಇದು ಸೀಟಿ ಹೊಡಿಯುವಾಗ. ಹಂಗೆ ಆಗಬಾರ್ದು ಅಂದರೆ ಸಿಂಪಲ್ಲಾಗಿ ಈ ರೀತಿ ಒಂದು ಬೋಗಣಿ ಒಳಗೆ ಬೆಚ್ಚಗೆ ನೀರು ತೊಗೊಂಡು ಆ ನೀರೊಳಗೆ ಈ ರಬ್ಬರನ್ನು ಹಾಕಿಟ್ಬಿಡ್ರಿ. ಹಾಕಿಟ್ಬಿಟ್ರೆ ಮುಗೀತು. ಆಮೇಲೆ ನಿಮಗೆ ಬೇಕಾದಾಗ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಟೈಟ್ ಆಗ್ತೈತಿ, ಯಾವುದೇ ಕಾರಣಕ್ಕೂ ಲೀಕ್ ಆಗಂಗಿಲ್ಲ. ನೋಡ್ರಿ, ಇವಾಗ ಕತ್ರಿ ನಾವು ತೊಗೊಂಬರ್ತೀವಿ ತುಟ್ಟಿದ, ಆದರೆ ಸ್ವಲ್ಪ ಮಂಡಾದ್ಮೇಲೆ ಅದನ್ನು ಒಗೆದು ಬಿಡ್ತೀವಲ್ಲ, ಆ ರೀತಿ ಒಗಿಕಿತ್ತ ಈ ರೀತಿ ಮನ್ಯಾಗನ ಕತ್ರಿನ ಸಾನಿ ಹೊಡೆಸ್ಕೊಳ್ಳೋದು ಅಂತಾರಲ್ಲ, ಚೂಪ್ ಮಾಡ್ಕೊಳಕ್ಕೆ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲರಿ. ಈ ರೀತಿ ಮನ್ಯಾಗನ ನಾವು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ನೋಡ್ತಿರ್ಬೋದು. ಇವಾಗ ಈ ರೀತಿ ವೇಸ್ಟ್ ಟ್ಯಾಬ್ಲೆಟ್ ಇರ್ತಾವಲ್ಲ, ಟ್ಯಾಬ್ಲೆಟ್ ಕವರನ್ನು ಈ ರೀತಿ ಸಣ್ಣಂಗಿ ಕಟ್ ಮಾಡ್ಕೊಂಬಿಡ್ಬೇಕ್ರಿ. ಪ್ರತಿ ಸಾರಿನ ಈ ರೀತಿ ಸ್ವಲ್ಪ ಮಂಡಾದಾಗ ಹಿಂಗೆ ಕತ್ರಿನ ಕಟ್ ಮಾಡ್ಕೊಳ್ಳೋದ್ರಿಂದ ಟ್ಯಾಬ್ಲೆಟ್ ಕವರನ್ನು ಕತ್ರಿ ಭಾಳ ಚೂಪ್ ಆಗ್ತೈತಿ. ನೀವು ಒಂದು ಸರಿ ಈ ಟಿಪ್ಸನ್ನು ಫಾಲೋ ಮಾಡಿರಿ, ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ. ನೋಡಿರಿ, ಇವಾಗ ವ್ಯಾಸ್ಲಿನ್ ತೊಗೊಂಡೇನಿ ನಾನು. ಈ ವ್ಯಾಸ್ಲಿನ್ದಿಂದ ಮನ್ಯಾಗ ಸೊಳ್ಳೆ ಬರ್ತಿರ್ತಾವಲ್ಲ, ಅಂದ್ರೆ ಕೆಲವೊಮ್ಮೆ ಅದು ಕಾಯಿಲ್ ಅದು ಇರಲಿಲ್ಲ ಅಂದ್ರೆ ಸಡನ್ನಾಗಿ ಸೊಳ್ಳೆನ ಹೆಂಗೆ ಹೋಗಿಸ್ಬೇಕು ಅನ್ನೋದು ಸಿಂಪಲ್ಲಾಗಿ ಹೇಳ್ತೇನೆ ನೋಡಿರಿ. ಹಿಂಗೆ ನಮ್ಮ ಮನ್ಯಾಗ ಊದಿನ ಕಡ್ಡಿ ಎಲ್ಲರ ಮನ್ಯಾಗೂ ಇರ್ತಾವಲ್ರಿ, ಆ ಊದಿನ ಕಡ್ಡಿಗೆ ಈ ವ್ಯಾಸ್ಲಿನನ್ನು ಈ ರೀತಿ ಅಪ್ಲೈ ಮಾಡ್ಬೇಕ್ರಿ. ಪೂರ ಸುತ್ತಲೂ ಈ ರೀತಿ ಸವರ್ಕೊಂಡು ಬಿಡ್ರಿ. ನೋಡಿರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ಅಂದ್ರೆ ಸಾಯಂಕಾಲ ಜಾಸ್ತಿ ಸೊಳ್ಳೆ ಬರ್ತಾವೆ, ಅದ್ರದ್ದು ಅದು ಸೊಳ್ಳೆ ಇದ್ರನ್ನ ಬತ್ತಿ ತಂದಿರಲಿಲ್ಲ ಅಂದ್ರೆ ಸಿಂಪಲ್ಲಾಗಿ ಇದನ್ನು ಹಚ್ಚಿಬಿಟ್ರೆ ಮುಗೀತು, ಒಂದು ಸೊಳ್ಳೆನೂ ಬರೋಂಗಿಲ್ಲ. ನೋಡಿರಿ, ಈ ರೀತಿ ಅಪ್ಲೈ ಮಾಡ್ಕೊಂಡ್ಮೇಲೆ ಜಾಸ್ತಿ ಹಚ್ಚಕ್ಕೆ ಹೋಗಬೇಡ್ರಿ, ಒಂದು ಸ್ವಲ್ಪ ಹಚ್ಚಿರ ಸಾಕು. ಇದನ್ನು ಇವಾಗ ಊದಿನ ಕಡ್ಡಿನ ಹಚ್ಕೊಂಡ್ಬಿಡೋನು. ಒಂದು ಕಡ್ಡಿ ಪಟ್ನದ ಬೆಂಕಿ ಪಟ್ನ ತೊಗೊಂಡ. ನೋಡಿರಿ, ಇದನ್ನು ಈ ರೀತಿ ಅಂದರೆ ನಾವು ನಾರ್ಮಲಾಗಿ ಊದಿನ ಕಡ್ಡಿನ ಯಾವ ರೀತಿ ಹಚ್ತೀವಲ್ಲ ಅದೇ ರೀತಿನ ಇದನ್ನು ಹಚ್ಕೊಂಡ್ಬಿಡ್ರಿ. ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಈ ಟಿಪ್ಸನ್ನು ನೀವು ಒಮ್ಮೆ ಟ್ರೈ ಮಾಡಿರಿ, ಒಂದು ಸೊಳ್ಳೆನೂ ಬರೋಂಗಿಲ್ಲ. ನೋಡ್ತಿರ್ಬೋದು, ಅಂದರೆ ಈ ಊದಿನ ಕಡ್ಡಿ ಒಳಗಿರೋ ಸ್ಮೆಲ್ ಏನೈತಲ್ಲ ಆ ಸ್ಮೆಲ್ದಿಂದ ಮತ್ತು ನಾವು ವ್ಯಾಸ್ಲಿನ್ ಹಚ್ಚಿರೋದ್ರಿಂದ ಹಾಗಾಗಿ ಸೊಳ್ಳೆಗಳು ಒಳಗೆ ಮನೆ ಒಳಗೆ ಬರಲ್ಲಂಗೆ ತಡಿತೈತ್ರಿ. ನೋಡಿರಿ, ಇದನ್ನು ನಾವು ನಾರ್ಮಲಾಗಿ ಒಂದು ಯಾವುದಾದ್ರೂ ಒಂದು ಬಾಟಲ್ ಒಳಗೆ ಅಕ್ಕಿ ಹಾಕಿನೋ ಅಂದ್ರೆ ನೀವು ಊದಿನ ಕಡ್ಡಿ ಎಲ್ಲಿ ಹಚ್ತೀರಲ್ಲ ಅಲ್ಲಿ ಇದನ್ನು ಇಟ್ಬಿಡ್ರಿ. ಸೊಳ್ಳೆ ಬರೋ ಜಾಗಕ್ಕೆ ಇದನ್ನು ಇಟ್ಬಿಟ್ರೆ ಮುಗೀತು, ಯಾವುದೇ ಕಾರಣಕ್ಕೂ ಸೊಳ್ಳೆ ಬರಂಗಿಲ್ರಿ. ನೋಡಿರಿ, ಈ ಟಿಪ್ಸನ್ನು ನೀವು ಒಮ್ಮೆ ಫಾಲೋ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ. ನೋಡಿರಿ, ಇವಾಗ ಬಳಿ ನೋಡಿರಿ, ನಾವು ಏನು ಮಾಡ್ತೀವಿ, ಸ್ವಲ್ಪ ಈ ರೀತಿ ಸೀಳು ಬಿಟ್ಟಿದ ಮೇಲೆ ಒಗೆದು ಬಿಡ್ತೀವಲ್ಲ, ಆ ರೀತಿ ಒಗಿಕಿತ್ತ ಈ ಬಳಿ ಮೊದಲು ಹೆಂಗಿತ್ತಲ್ಲ ಹಂಗೆ ಮಾಡ್ಕೋಬೋದು ಸಿಂಪಲ್ಲಾಗಿ. ನೋಡಿರಿ, ಇನ್ನು ನಾನು ಕೆಲವೊಂದು ಬಳಿ ಸೀಳಿದಾವಲ್ರಿ, ಈ ರೀತಿ ಬ್ರೋಕನ್ ಆದ ಬಳಿಗಳನ್ನು ನಾನು ಯಾವ ರೀತಿ ಮತ್ತು ಜೋಡಿಸ್ತೀನಿ ಅನ್ನೋದು ಹೇಳ್ತೀನಿ. ನೋಡಿರಿ, ಸಿಂಪಲ್ ಐತಿ. ನೋಡಿರಿ, ನಾನು ಒಂದು ಒಲೆ ಒಳಗೆ ಮೊದಲ ತವಿನ ನಾನು ಕಾಯಕ್ಕೆ ಇಟ್ಟೀನಿ ಒಂದು ಸೈಡ. ಈ ಸೈಡ ನೋಡ್ತಿರ್ಬೋದು, ಸ್ವಲ್ಪ ತವಿ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಟಿರಲಿ, ಹೈ ಫ್ಲೇಮ್ ಒಳಗೆ ಇಡೋಕೆ ಹೋಗಬೇಡ್ರಿ. ನೋಡಿರಿ, ಈಗ ಒಂದೊಂದಾಗಿ ಬಳಿಗಳನ್ನು ಇದಕ್ಕೆ ಇಟ್ಕೊಂಬಿಡ್ಬೇಕು ಈ ರೀತಿ. ಮತ್ತು ಗ್ಯಾಸ ಜಾಸ್ತಿ ಉರ್ಸಕ್ಕೆ ಹೋಗಬೇಡ್ರಿ, ಅಂದ್ರೆ ಬಳಿ ಜಾಸ್ತಿ ಸುಟ್ಬಿಡ್ತಾವೆ. ನೋಡಿರಿ, ಈ ರೀತಿ ಎಲ್ಲ ಬಳಿನೂ ಇಟ್ಮೇಲೆ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಬಿಡಬೇಕು. ಕೆಲವೊಬ್ಬರು ಬಳಿ ಒಡೆದ್ಮೇಲೆ ಒಗೆದು ಬಿಡ್ತಾರಲ್ಲ, ಇನ್ನು ಕೆಲವೊಬ್ಬರು ಒಡೆದಿದ್ರೂ ಹಂಗೂ ಯೂಸ್ ಮಾಡ್ತಾರೋ. ಬಳಿ ಒಡೆದಿದ್ದ ಬಳಿನ ಯಾವುದೇ ಕಾರಣಕ್ಕೂ ಹಾಕ್ಕೊಳಕ್ಕೆ ಹೋಗಬಾರ್ದು. ಇದು ಸಿಂಪಲ್ ಐತಿ. ನೋಡಿರಿ, ಈ ರೀತಿ ಇಟ್ಕೊಂಡು 1-2 ಮಿನಿಟ್ವರೆಗೂ ಈ ರೀತಿನ ಬಿಟ್ಬಿಡ್ರಿ. ನೋಡಿರಿ, ಈಗ ಒಂದು ಯಾವುದಾದ್ರೂ ಒಂದು ಸ್ಪೂನ್ ನಿಮ್ಗೆ ಅದನ್ನು ತಿರುವಿ ಹಾಕಕ್ಕೆ ನಿಮ್ಗೆ ಯಾವ್ದು ಯೂಸ್ ಆಗ್ತೈತಲ್ಲ ನಿಮ್ಮ ಮನೆಯಾಗಿರೋದ್ರಿಂದ ಒಂದು ಇದನ್ನು ತಗೊಂಡ ಈ ರೀತಿ ನೀಟಾಗಿ ತಿರುವಿ ಹಾಕ್ಕೊಂಬಿಡಬೇಕು. ನೋಡ್ತಿರ್ಬೋದು, ಇಲ್ಲಿ ಈ ರೀತಿ ನೀಟಾಗಿ ತಿರುವಿ ಹಾಕ್ಕೊಳತ್ತೀನಲ್ಲ, ಹಿಂಗೆ ಒಂದೊಂದನ್ನು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಈ ರೀತಿ ಬಳಿನ ಒತ್ಕೊಂಬಿಡ್ಬೇಕ್ರಿ. ಕಾಣಿಸ್ತೈತಲ್ಲ ನಾನು ತೋರ್ಸತ್ತೀನಿಲ್ಲ ವಿಡಿಯೋದಾಗ, ಆ ರೀತಿ ಮಾಡಿರಿ. ಗ್ಯಾಸ ಹೈ ಫ್ಲೇಮ್ ಒಳಗೆ ಇಡೋಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಬಳಿ ಜಾಸ್ತಿ ಇದು ಆಗಿಬಿಡ್ತಾವು. ನೋಡಿರಿ, ಹಿಂಗೆ ಮಾಡ್ಕೊಂಡು ಈ ಕಡೆದು ಒಂದು ಸೈಡ್ 1-2 ಮಿನಿಟ್ ಒಳಗೂ ಈ ರೀತಿ ಬಿಟ್ಟರೆ ಸಾಕು. ಆಮೇಲೆ ಗ್ಯಾಸ್ ಆರಿಸಿಬಿಟ್ಟು
ಈ ಬಳಿನ ತೆಕ್ಕೊಂಬಿಡಬೇಕು. ನೋಡ್ರಿ ನಾನು ಗ್ಯಾಸ್ ಆರಿಸಿನಿ, ಇವಾಗ ಆರಿಸಿ ತೋರ್ಸಾತೀನಿ. ಬಳಿಗಳು ನೋಡ್ರಿ ಅವ ಬಳಿನ ಇದಾವು, ಟೈಟ್ ಆಗ್ಯಾವಲ್ಲ. ಒಂದು ಒತ್ತುವಾಗ ಒಂದು ಸ್ವಲ್ಪ ಚಲೋ ತಂಗಿ ಒತ್ತಿ ಬಿಡಬೇಕು, ಅಂದ್ರೆ ಬಳಿಗಳನ್ನು ಅದು ಕಾಯಿಸಿರು ಒತ್ತುವಾಗ ತೋರಿಸಿಲ್ಲ ಆ ರೀತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ.